ಹೌ ಟು ಕ್ರಿಯೇಟ್ AI ವಿಡಿಯೋಸ್ ಅಂತ ಸರ್ಚ್ ಮಾಡಿದ್ರ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ 100% ರಿಸಲ್ಟ್ ಸಿಗುತ್ತೆ ಅನ್ಕೋತೀನಿ. ಸೊ ಈಗ ನೀವು ನೋಡ್ತಿರ್ಬೋದು ಕಾಂಟೆಂಟ್ ಕ್ರಿಯೇಷನಲ್ಲಿ AI ವಿಡಿಯೋಸ್ ಬಂದು ತುಂಬಾ ಜಾಸ್ತಿ ಕ್ರಿಯೇಟ್ ಆಗ್ತಿದೆ. ಲೈಕ್ ಮಲ್ಟಿಪಲ್ ಟೈಪ್ಸ್ ಆಫ್ AI ವಿಡಿಯೋಸ್ ಬಂದಿದೆ. ನಿಮಗೆ 3D ಆ್ಯನಿಮೇಷನ್ ಆಗಲಿ, ಕಾರ್ಟೂನ್ ವಿಡಿಯೋಸ್ ಆಗಲಿ ಆ್ಯಂಡ್ ಹ್ಯೂಮನ್ ರಿಯಲಿಸ್ಟಿಕ್ ವಿಡಿಯೋಸ್ ಆಗಲಿ ತುಂಬಾ ಕ್ರಿಯೇಟ್ ಆಗ್ತಿದೆ. ಆಬ್ವಿಯಸ್ಲಿ ಇಷ್ಟೆಲ್ಲ ನಾನು ಈ ವಿಡಿಯೋದಲ್ಲಿ ಕವರ್ ಅಪ್ ಮಾಡೋಕ್ಕಾಗಲ್ಲ. ಇದರಲ್ಲಿ ನಾನು ಒನ್ ಟೈಪ್ ಆಫ್ AI ವಿಡಿಯೋಸ್ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ತೋರಿಸ್ಕೊಡ್ತೀನಿ. ಸೊ ಇದರಲ್ಲಿ ನಾನು AI ಟೂಲ್ಸ್ನ ಯೂಸ್ ಮಾಡೋದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಯಾವುದೇ ರೀತಿ ನೀವು ಅಮೌಂಟ್ ಪೇ ಮಾಡೋ ಹೋಗಿಲ್ಲ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ರೀಸೆಂಟಾಗಿ ನಾನು AI ಜನರೇಟೆಡ್ ಪಪ್ಪಿ ವಿಡಿಯೋಸ್ ತುಂಬಾ ನೋಡ್ತಾ ಇದ್ದೀನಿ. ಲೈಕ್ ಅದು ತುಂಬ ವೈರಲ್ ಆಗ್ತಿದೆ. ಸೊ ಅದನ್ನೇ ಹೇಗೆ ಜನರೇಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನೋಡೋಣ ಈಗ. ಸೊ ಮೊದಲನಾಗಿ ನಾವು ಯೂಟ್ಯೂಬಲ್ಲಿ AI ಜನರೇಟೆಡ್ ಪಪ್ಪಿ ವಿಡಿಯೋಸ್ ಅಂತ ಸರ್ಚ್ ಮಾಡ್ಕೊಳ್ಳೋಣ, ಒಂದು ರೆಫರೆನ್ಸ್ ಕ್ಯಾರೆಕ್ಟರ್ಗೋಸ್ಕರ. ಸೊ ಮೇನ್ಲಿ ಈ ಥರ AI ವಿಡಿಯೋಸಲ್ಲಿ ನಿಮಗೆ ಮೇನ್ ಏನಂದರೆ ಒಂದು ಸ್ಟೋರಿ ಇರಬೇಕಾಗುತ್ತೆ, ಕ್ಯಾರೆಕ್ಟರ್ ಇರಬೇಕಾಗುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬಾ ಲೈಕ್ ಇಂಪಾರ್ಟೆಂಟ್ ಇರುತ್ತೆ ಈ ಥರ ವೀಡಿಯೋಸಲ್ಲಿ. ನೋಡ್ಬೋದು ಈ ವಿಡಿಯೋಸ್ ನೋಡಿ ಎಷ್ಟು ವೈರಲ್ ಆಗ್ತಿದೆ ಅಂತ. ಆಲ್ಮೋಸ್ಟ್ 200+ ವ್ಯೂಸ್ ಇದೆ ಆ ವಿಡಿಯೋದಲ್ಲಿ. ಸೊ ಈಗ ನಾವು ಒಂದು ಪಪ್ಪಿದು ಫೋಟೋ ಬೇಕಾಗುತ್ತೆ ನಮಗೆ. ಅದೇ ಕ್ಯಾರೆಕ್ಟರ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಸ್ಟೋರಿನ ಜನ್ರೇಟ್ ಮಾಡವ ಆ್ಯಂಡ್ ಹಾಗೆ ಇಮೇಜಸ್ ಕೂಡ ಜನ್ರೇಟ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಪಪ್ಪಿದು ಒಂದು ಫೋಟೋ ಬೇಕಾಗುತ್ತೆ. ಒಂದು ನಿಮಿಷ, ಇದು ಕರೆಕ್ಟಾಗಿದೆ. ಇದನ್ನು ಈಗ ಸ್ಕ್ರೀನ್ಶಾಟ್ ತೊಗೊಳ್ಳವ. ಸೊ ಈಗ ChatGPT ಓಪನ್ ಮಾಡಿಬಿಟ್ಟು ಈ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಬರೀ ಈ ಫೋಟೋ ಕೊಡು ಅಂತ ಒಂದು ಪ್ರಾಂಪ್ಟ್ ಹಾಕಿದ ಆಲ್ರೆಡಿ ಒಂದು ಫೋಟೋ ಜನ್ರೇಟ್ ಮಾಡಿದೆ. ನೀವು ಅಲ್ಲಿ ನೋಡ್ಬೋದು, ಗಿವ್ ಮಿ ದಿಸ್ ಪಪ್ಪಿ ಫೋಟೋ ಜನ್ರೇಟ್ ಆಗ್ತಿದೆ, ಅನಲೈಸ್ ಆಗ್ತಿದೆ. ಅದು ಆ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡಿ ಬರೀ ಆ ಪಪ್ಪಿದೆ ಫೋಟೋ ಕೊಡುತ್ತೆ. ಸೊ ಇದು ಕರೆಕ್ಟಾಗಿ ಔಟ್ಪುಟ್ ಕೊಟ್ಟಿಲ್ಲ. ಆ ಫೋಟೋ ಹೆಂಗಿದೆ ಅದೇ ರೀತಿ ಕೊಟ್ಬಿಟ್ಟಿದೆ ಇದು. ಐ ಥಿಂಕ್ ನಾವು ಪ್ರಾಂಪ್ಟ್ ಬಂದು ಕರೆಕ್ಟಾಗಿ ಹಾಕಿಲ್ಲ. ಅದಕ್ಕೆ ನಾವು ಬರೀ ಓನ್ಲಿ ಅಂತ ಹಾಕಬೇಕಾಗಿತ್ತು ಅಲ್ಲಿ. ಲೈಕ್ ಗಿವ್ ಮಿ ದಿಸ್ ಪಪ್ಪಿ ಇಮೇಜ್ ಅಂದರೆ ಅದೆಲ್ಲ ಫುಲ್ ಹೆಂಗಿತ್ತು ಫೋಟೋ ಅದೇ ರೀತಿ ಕೊಟ್ಬಿಟ್ಟಿದೆ. ಐ ವಾಂಟ್ ದಿ ಇಮೇಜ್ ಆಫ್ ದಿಸ್ ಪಪ್ಪಿ ಓನ್ಲಿ. ನೋಡಿ ಈಗ ಕರೆಕ್ಟಾಗಿ ಬಂದು. ನೀವು ಪ್ರಾಂಪ್ಟಿಂಗ್ ಕರೆಕ್ಟಾಗಿ ಹಾಕಿಲ್ಲ ಅಂದರೂ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರೋಲ್ಲ. ಪ್ರಾಂಪ್ಟಿಂಗ್ ನೀವು ಕರೆಕ್ಟಾಗಿ ಸ್ಪೆಸಿಫಿಕ್ ಆಗಿ ಹಾಕ್ತೀರಾ ಅಂದರೆ ನಿಮಗೆ ಔಟ್ಪುಟ್ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಏನು ಮಾಡವ ಅಂದರೆ ನಾವು ಈ ಕ್ಯಾರೆಕ್ಟರ್ನ ಮೈಂಡಲ್ಲಿ ಇಟ್ಕೊಂಡು ಸಿಮಿಲರ್ ಇಮೇಜಸ್ನ ಕ್ರಿಯೇಟ್ ಮಾಡಬೇಕು ನಿಮ್ಮ ಸ್ಟೋರಿಗೋಸ್ಕರ. ಸೊ ಈಗ ನನ್ನ ಮೈಂಡಲ್ಲಿ ಒಂದು ಸ್ಟೋರಿ ಇದೆ. ಆ ಸ್ಟೋರಿಗೋಸ್ಕರ ಆ ಸ್ಟೋರಿ ರೀತಿ ನಾನು ಒಂದಷ್ಟು ಇಮೇಜಸ್ನ ಜನ್ರೇಟ್ ಮಾಡ್ಕೋತೀನಿ. ಆ ಇಮೇಜಸ್ನ ಜನ್ರೇಟ್ ಮಾಡೋಕ್ಕೆ ನೀವು ChatGPT ಕೂಡ ಯೂಸ್ ಮಾಡ್ಬೋದು, ಗೂಗಲ್ ಜೆಮಿನೈ ಪ್ರೋ ಕೂಡ ಯೂಸ್ ಮಾಡ್ಬೋದು, ಅಥವಾ ಬೇರೆ AI ಅಪ್ಲಿಕೇಶನ್ಸ್ ಇದೆ ಅದರೆಲ್ಲ ಯೂಸ್ ಮಾಡ್ಬೋದು. ಬಟ್ ಅದರಲ್ಲಿ ನಿಮಗೆ ಸರ್ಟನ್ ಲಿಮಿಟ್ ಇರುತ್ತೆ ಇಮೇಜ್ ಜನ್ರೇಷನಲ್ಲಿ. ಬಟ್ ಈ AI ಟೂಲ್ ಬಂದು ಕಂಪ್ಲೀಟ್ಲಿ ಫ್ರೀ ಆಗಿದೆ. ಇದರಲ್ಲಿ ನೀವು ಆರಾಮಾಗಿ ಮಲ್ಟಿಪಲ್ ಇಮೇಜಸ್ನ ಜನ್ರೇಟ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ನೀವು ಗೂಗಲ್ನ ಓಪನ್ ಮಾಡಿಬಿಟ್ಟು ಅರೀನಾ AI ಅಂತ ಟೈಪ್ ಮಾಡಿ ಅಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಿಮೇಲ್ನ ಸೈನ್ ಇನ್ ಎಲ್ಲ ಮಾಡಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೀವು ಇಲ್ಲಿ ಕೆಳಗಡೆ ಇಮೇಜಸ್ ಲೋಗೋ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ ನೋಡ್ಬೋದು. ಒಂದಷ್ಟು ಇಮೇಜಸ್ನ ನಾನು ಆಲ್ರೆಡಿ ಜನ್ರೇಟ್ ಮಾಡಿದ್ದೀನಿ. ನೋಡಿ ಯಾವ ಥರ ಔಟ್ಪುಟ್ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ಔಟ್ಪುಟ್ ಬಂದಿದೆ ಅಂತ. ಸೊ ಈಗ ನಿಮ್ಮ ಮುಂದೆನೇ ಒಂದು ಇಮೇಜ್ನ ಜನ್ರೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಪ್ರಾಂಪ್ಟಿಂಗ್ ಕೂಡ ನೋಡ್ಬೋದು ಯಾವ ಥರ ಎಂಟರ್ ಮಾಡಬೇಕು ಅಂತ. ಅಥವಾ ನೀವು ಎಐಗೆ ಒಂದು ಸ್ಟೋರಿ ಕೊಟ್ಬಿಟ್ಟು ಅದನ್ನು ಹೇಳ್ಬೋದು, ನನಗೆ ಇಮೇಜ್ ಜನ್ರೇಷನ್ಗೋಸ್ಕರ ಈ ಸ್ಟೋರಿ ಪ್ರಕಾರ ನನಗೆ ಒಂದಷ್ಟು ಇಮೇಜ್ ಜನ್ರೇಷನ್ ಪ್ರಾಂಪ್ಟ್ ಕೊಡು ಅಂತ ನೀವು ಟೈಪ್ ಮಾಡಿದ್ರೆ ಎಐಗೆ ಅದೇ ನಿಮಗೆ ಇಮೇಜ್ ಪ್ರಾಂಪ್ಟ್ಸ್ ಕೂಡ ಕೊಡುತ್ತೆ. ಅದನ್ನು ನೀವು ಕಾಪಿ ಮಾಡಿ ಪೇಸ್ಟ್ ಕೂಡ ಮಾಡ್ಬೋದು. ಬಟ್ ನನ್ನ ಮೈಂಡಲ್ಲಿ ಒಂದು ಸ್ಟೋರಿ ಇದೆ, ಅದನ್ನು ಸ್ವಲ್ಪ ಹಾಕಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಲೈಕ್ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಇಮೇಜಸ್ನ ಜನ್ರೇಟ್ ಮಾಡಬೇಕು ಅಂತ. ಸೊ ಡಿಪೆಂಡ್ ಆಗುತ್ತೆ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವು ಯಾವ ಥರ ಕ್ರಿಯೇಟ್ ಮಾಡ್ತೀರಾ ಅಂತ. ಸೊ ನೋಡ್ಬೋದು ಇಷ್ಟೆಲ್ಲ ಇಮೇಜಸ್ನ ಜನ್ರೇಟ್ ಮಾಡಿದ್ದೀನಿ ನಾನು. ಸೊ ನನಗೆ ಇನ್ನೊಂದು ಇಮೇಜ್ ಬೇಕಾಗುತ್ತೆ. ಇಲ್ಲಿ ನಿಮಗೆ ನಿಮ್ಮ ಮುಂದೆ ತೋರಿಸ್ತೀನಿ. ಫಸ್ಟ್ ನೀವು ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಫೋಟೋ ಲೈಬ್ರರಿಯಿಂದ ನಿಮ್ಮ ಕ್ಯಾರೆಕ್ಟರ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಪ್ರಾಂಪ್ಟ್ ಹಾಕ್ತೀನಿ, ಜನರೇಟ್ ಆ್ಯನ್ ಇಮೇಜ್ ವೇರ್ ದಿಸ್ ಪಪ್ಪಿ standing
on the stage and playing guitar in a cheap bar. ಸೊ ನೋಡಿ ಈಗ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ. ಸ್ವಲ್ಪ ವೇಟ್ ಮಾಡೋದ ಇಲ್ಲಿ. ಸೊ ಇದು ಇಮೇಜ್ ಜನ್ರೇಷನ್ ಬಂದು ನಿಮ್ಮ ಇಂಟರ್ನೆಟ್ ಕನೆಕ್ಷನ್, ವೈಫೈ ಕನೆಕ್ಷನ್ ತುಂಬ ಫಾಸ್ಟ್ ಆಗಿದೆ ಅಂದರೆ ಔಟ್ಪುಟ್ ನಿಮಗೆ ಫಾಸ್ಟಾಗಿ ಬರುತ್ತೆ. ಇಲ್ಲ ಕನೆಕ್ಷನ್ ಸ್ವಲ್ಪ ಸ್ಲೋ ಆಗಿದೆ ಅಂದರೆ ಸ್ಲೋ ಆಗಿ ಕನೆಕ್ಷನ್ ಬರುತ್ತೆ ಇದರಲ್ಲಿ. ಹಾಗೆ ಈ ಎ ಐ ಟೂಲಲ್ಲಿ ನಿಮಗೆ 3 ಮೆಥಡ್ಸ್ ಬರುತ್ತೆ. ಒಂದು ಎ ಐ ಟೂಲ್ ಬಂದು ಅದು ಲೈಕ್ ಔಟ್ಪುಟ್ ಕೊಡುತ್ತೆ. ಅಲ್ಲಿ ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಅಂದರೆ ನೀವು ಮಲ್ಟಿಪಲ್ ಎ ಐ ಟೂಲ್ಸಲ್ಲಿ ನೀವು ರಿಸಲ್ಟ್ಸ್ ನೋಡ್ಬೋದು, ಕಂಪೇರ್ ಮಾಡ್ಕೋಬೋದು. ಬ್ಯಾಟಲ್ ಬಂದು ಸಿಮಿಲರ್ ಇದೇ ರೀತಿ ಇದು ವರ್ಕ್ ಆಗೋದು. ಸೊ ನೋಡ್ಬೋದು ಗೈಸ್, ಈಗ ಇಮೇಜ್ ಜನ್ರೇಟ್ ಆಗಿದೆ. ನೋಡ್ಬೋದು ಎಷ್ಟು ಕ್ವಾಲಿಟಿ ಆಗಿದೆ, ಎಷ್ಟು ಪ್ರಾಪರ್ ಕರೆಕ್ಟಾಗಿದೆ ಅಂತ. ಅದು ನಾನು ಯಾವ ಥರ ಪ್ರಾಂಪ್ಟ್ ಆಗಿದೆ ಅದೇ ರೀತಿ ಇದೆ. ಚೀಪ್ ಆಗಿದೆ ಬಾರು, ಲೈಕ್ ಅವನು ಸ್ಟ್ಯಾಂಡಾಗಿ ಅದು ಪ್ಲೇ ಮಾಡ್ತವನೆ. ಸೊ ಇದನ್ನು ನಾವು ಈಗ ವೀಡಿಯೋದಲ್ಲಿ ಕನ್ವರ್ಟ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೀವು ಯಾವುದೇ ರೀತಿ ಬೇರೆ ಎ ಐ ಅಪ್ಲಿಕೇಶನ್ಸ್, ಬೇರೆ ವೆಬ್ಸೈಟ್ ಯೂಸ್ ಮಾಡೋಂಗಿಲ್ಲ. ಇದರಲ್ಲೇ ನಿಮಗೆ ತೋರಿಸ್ತೀನಿ ಯಾವ ಥರ ನೀವು ಕ್ರಿಯೇಟ್ ಮಾಡಬೇಕು ಅಂತ. ಬಟ್ ಇದರಲ್ಲಿ ನೀವು ಎ ಐ ಜನ್ರೇಟೆಡ್ ವೀಡಿಯೋಸ್ ಕ್ರಿಯೇಟ್ ಮಾಡ್ತೀರಾ ಅಂದರೆ ಬರೀ 4 ಮಾತ್ರ ಕ್ರಿಯೇಟ್ ಮಾಡೋಕ್ಕಾಗೋದು. ಸೊ ಇದಕ್ಕೆ ಒಂದು ಟ್ರಿಕ್ ಇದೆ. ನೀವು ಮಲ್ಟಿಪಲ್ ನಿಮ್ಮ ಹತ್ರ ಜಿಮೇಲ್ಸ್ ಇದೆ ಅಂದರೆ, ಸೊ ನೀವು ಜಿಮೇಲ್ನ ಚೇಂಜ್ ಮಾಡಿಬಿಟ್ಟು ತಿರ್ಗಾ ನೀವು ವೀಡಿಯೋಸ್ನ ಜನ್ರೇಟ್ ಮಾಡ್ಕೋಬೋದು. ಸೊ ಅದರಲ್ಲಿ ಲಿಮಿಟ್ ತಿರ್ಗಾ ಕಂಪ್ಲೀಟ್ ಆದರೆ ಇನ್ನೊಂದು ಜಿಮೇಲ್ನ ಚೇಂಜ್ ಮಾಡಿಬಿಟ್ಟು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಏನಂದರೆ ಡೈಲಿ ಲಿಮಿಟ್ ಅದು 4 ವೀಡಿಯೋಸ್ ಇರುತ್ತೆ. ಬಟ್ ರಿಸಲ್ಟ್ ಬಂದು ನಾನು ಹೇಳ್ತಿದ್ದಲ್ಲ, ಸೂಪರ್ ಆಗಿರುತ್ತೆ ರಿಸಲ್ಟ್ ಅಂತೂ. ಸೊ ಇಲ್ಲಿ ಇನ್ನೊಂದು ಇಮೇಜ್ ನಾನು ಜನ್ರೇಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಔಟ್ಪುಟ್ಟು. ಸೊ ನಿಮಗೆ ಪ್ರಾಂಪ್ಟಿಂಗಲ್ಲಿ ಕಷ್ಟ ಆಗ್ತಿದೆ ಅಂದರೆ ನಾನು ಹೇಳ್ದಂಗೆ ಅದೇ ರೀತಿ ಮಾಡಿ. ನೀವು ಎ ಐ ಹತ್ರನೇ ಪ್ರಾಂಪ್ಟಿಂಗ್ ನನಗೆ ಪ್ರಾಪರಾಗಿ ಕೊಡು ಅಂತ ಹೇಳಿ, ಅದು ಕರೆಕ್ಟಾಗಿ ಪ್ರಾಂಪ್ಟಿಂಗ್ ಕೊಡುತ್ತೆ. ಇಮೇಜ್ ಜನ್ರೇಷನ್ ಪ್ರಾಂಪ್ಟಿಂಗು ಮೇನ್ ಅಂದರೆ ನೀವು ಒಂದು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಸ್ಟೋರಿ ಅದನ್ನ ಎ ಐಗೇನೆ ಸ್ಟೋರಿ ಹೇಳ್ಬೋದು, ನನಗೆ ಒಂದು ಸ್ಟೋರಿ ಜನ್ರೇಟ್ ಮಾಡಿಕೊಡು ಈ ಥರ ವೀಡಿಯೋಸ್ಗೋಸ್ಕರ, ಲೈಕ್ 3D ಎ ಐ ಪಪ್ಪಿ ವೀಡಿಯೋಸ್ಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜನ್ರೇಟ್ ಮಾಡಿಕೊಡು ಅಲಾಂಗ್ ವಿತ್ ಇಮೇಜ್ ಪ್ರಾಂಪ್ಟ್ ಅಂತ ನೀವು ಅಲ್ಲಿ ಟೈಪ್ ಮಾಡಿದ್ರೆ ಸೊ ನಿಮಗೆ ಸ್ಟೋರಿನೂ ಜನ್ರೇಟ್ ಮಾಡಿಕೊಡುತ್ತೆ. ಪ್ಲಸ್ ನಿಮಗೆ ಪ್ರಾಂಪ್ಟಿಂಗ್ ಸೀನ್ ಬೈ ಸೀನ್ ಇಮೇಜ್ ಜನ್ರೇಷನ್ ಪ್ರಾಂಪ್ಟ್ ಕೂಡ ಕೊಡುತ್ತೆ. ಜಸ್ಟ್ ನೀವು ಕಾಪಿ ಮಾಡಿ ಈ ಟೂಲಲ್ಲಿ ಪೇಸ್ಟ್ ಮಾಡಿಬಿಟ್ಟು ನೀವು ಇಮೇಜಸ್ನ ಜನ್ರೇಟ್ ಮಾಡ್ಕೋಬೋದು. ಅದಾದಮೇಲೆ ನೀವು ಎ ಐ ಹತ್ರನೇ ಕೇಳ್ಬೋದು, ಲೈಕ್ ಇಮೇಜಸ್ ಪ್ರಕಾರ ನನಗೆ ವೀಡಿಯೋ ಪ್ರಾಂಪ್ಟಿಂಗ್ ಕೊಡು ಅಂತಲೂ ಕೇಳ್ಬೋದು. ಸಿಮಿಲರ್ಲಿ ಅದೇ ಕಾಪಿ ಮಾಡಿ ಇದರಲ್ಲಿ ಪೇಸ್ಟ್ ಮಾಡಿ ಅಲ್ಲಿ ವೀಡಿಯೋಸ್ ಕೂಡ ನೀವು ಜನ್ರೇಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಈಗ ನಾವು ವೀಡಿಯೋಸ್ನ ಹೇಗೆ ಜನ್ರೇಟ್ ಮಾಡಬೇಕು ಅಂತ ನೋಡುವ. ಸಿಮಿಲರ್ಲಿ ಅದೇ ವೆಬ್ಸೈಟಲ್ಲಿ ನೀವು ವಿಸಿಟ್ ಮಾಡಿ arena.ai ಅಲ್ಲಿ. ಅದರಲ್ಲಿ ಹೋಗ್ಬಿಟ್ಟು ನಾವು ಇಮೇಜಸ್ನ ಜನ್ರೇಟ್ ಮಾಡೋದು ಅಲ್ಲ, ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಏನಂದರೆ ಸ್ಟಾರ್ಟಿಂಗ್ ಇಂಟರ್ಫೇಸಲ್ಲೇ ನೀವು ಇನ್ನು ನಾನು ತೋರಿಸ್ದಂಗೆ ನೀವು ಇಲ್ಲಿ ವೀಡಿಯೋ ಲೋಗೋ ಇದೆಯಲ್ಲ, ಆ ವೀಡಿಯೋ ಲೋಗೋ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ ನೀವು ವೀಡಿಯೋಸ್ನ ಜನ್ರೇಟ್ ಮಾಡ್ತೀರಾ ಅಂದರೆ. ಸೊ ಇಲ್ಲಿಂದ ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಯಾವುದು ಜನ್ರೇಟ್ ಮಾಡಿದ್ವು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲೇ ಮೇಲ್ಗಡೆ ಇದೆ, ಇದನ್ನೇ ಒಂದು ನಿಮಗೆ ಜನ್ರೇಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಪ್ರಾಂಪ್ಟಿಂಗ್ ಕೊಡಿ, ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಆ ಇಮೇಜಿಂದ. ಸೊ ಇಲ್ಲಿ ನಾನು ಯಾವ ಥರ ಪ್ರಾಂಪ್ಟಿಂಗ್ ಕೊಡ್ತೀನಿ ಅಂದರೆ, ಜನ್ರೇಟ್ ಅ ವೀಡಿಯೋ ವೇರ್ ದೀಸ್ 2 ಪಪ್ಪಿ ಲುಕಿಂಗ್ ಈಚ್ ಅದರ್ ಆ್ಯಂಡ್ ಲವಿಂಗ್. ಸೊ ಈ ಥರ ಕೊಟ್ಟೆ. ಸೊ ಇದರಲ್ಲಿ ವೀಡಿಯೋಸ್ನ ನೀವು ಜನ್ರೇಟ್ ಮಾಡ್ತೀರಾ ಅಂದರೆ ಅದು ಕ್ಯಾರೆಕ್ಟರ್ಸ್ನ ಕನ್ಸಿಸ್ಟೆಂಟಾಗಿ ಇಡುತ್ತೆ, ಲೈಕ್ ಚೇಂಜ್ ಮಾಡಲ್ಲ ಕ್ಯಾರೆಕ್ಟರ್ನ. ನೋಡ್ಬೋದು ಆ ಇಮೇಜ್ ಹೆಂಗಿತ್ತು ಅದೇ ರೀತಿ ಕ್ಯಾರೆಕ್ಟರ್ಸ್ ಇದೆ, ಸ್ವಲ್ಪನೂ ಚೇಂಜಸ್ ಆಗಿಲ್ಲ. ಸೊ ಲಾಸ್ಟಲ್ಲಿ ಇದು ಲೋಗೋ ಬರುತ್ತಲ್ಲ, ಇದನ್ನು ನಾವು ಎಡಿಟ್ ಮಾಡ್ಕೊಳ್ಳೋವ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಔಟ್ಪುಟ್ ಬರ್ತಾ ಇದೆ ಅಂತ ಈ ಎ ಐ ಟೂಲಲ್ಲಿ. ಹಾಗೆ ನಿಮಗೆ ಬೇರೆ ಎ ಐ ಟೂಲ್ಸಲ್ಲಿ ಸಿಮಿಲರ್ ವೀಡಿಯೋಸ್ನ ನಾನು ಜನ್ರೇಟ್ ಮಾಡಿ ತೋರಿಸ್ತೀನಿ, ಕನ್ಸಿಸ್ಟೆಂಟಾಗಿ ಇರುತ್ತಾ ಇರಲ್ವಾ ಅಂತ ತೋರಿಸ್ತೀನಿ ನೋಡಿ. ಸೊ ಇದೇ ರೀತಿ ನೀವು ಬೇರೆ ಇಮೇಜಸ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಪ್ರಾಂಪ್ಟ್ನ ಕೊಟ್ಬಿಟ್ಟು ಈ ಥರ ಇಮೇಜ್ ಟು ವೀಡಿಯೋಸ್ನ ಜನ್ರೇಟ್ ಮಾಡ್ಕೋಬೇಕಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು.
ಸೊ ಈಗ ನಾನು ನಿಮಗೆ ಬೇರೆ AI ಟೂಲಲ್ಲಿ ಸಿಮಿಲರ್ ಇಮೇಜಸ್ನ ಸೆಲೆಕ್ಟ್ ಮಾಡಿಬಿಟ್ಟು ವೀಡಿಯೋಸಲ್ಲಿ ಕನ್ವರ್ಟ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಔಟ್ಪುಟ್ ಬರುತ್ತೆ ಅಂತ. ನೀವು ಇಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಫ್ಲೋ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ವಿತ್ ಫ್ಲೋ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಜಿಮೇಲಿಂದ ಸೈನ್ ಇನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇಂಟರ್ಫೇಸ್ ಬಂದು ಕ್ರಿಯೇಟ್ ಅಂತ ಬರುತ್ತೆ. ಇದನ್ನ ಸೆಲೆಕ್ಟ್ ಎಲ್ಲ ಮಾಡ್ಕೊಬಿಟ್ಟು ನೆಕ್ಸ್ಟ್ ಟ್ಯಾಪ್ ಮಾಡಿ ಈ ಬಾಕ್ಸಸ್ನ ಟಿಕ್ ಮಾಡಿಕೊಂಡು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಸೊ ಇಲ್ಲಿ ಏನಂದರೆ ನೀವು ಫಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮುಂಚೆ ಇಲ್ಲಿ ನೀವು ನ್ಯಾನೋ ಬನಾನಾ ಅಂತ ಅಲ್ಲಿ ಸೈಡಲ್ಲಿ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನೀವು ಇಮೇಜ್ ಆಟೋಮೆಟಿಕ್ ಆಗಿರುತ್ತೆ. ಅಲ್ಲಿ ವಿಡಿಯೋ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಅಲ್ಲಿ ವ್ಯೂ 3ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ಇದೆಯಲ್ಲ ಆ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಅಲ್ಲಿ 9:16 ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಸೊ ಅದಾದಮೇಲೆ ಅಪ್ಲೋಡ್ ಇಮೇಜ್ ಕೊಡಿ. ಸೊ ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡಿಕೊಂಡು ಸಿಮಿಲರ್ಲಿ ನೀವು ಪ್ರಾಂಪ್ಟ್ ಕೊಟ್ಟರೆ ನಿಮಗೆ ಔಟ್ಪುಟ್ ಇಲ್ಲೇ ಬರುತ್ತೆ. ತೋರಿಸಿ ನೋಡಿ ಯಾವ ಥರ ಇದೆ ಅಂತ. ಸೊ ನೋಡ್ಬೋದು ಔಟ್ಪುಟ್ ಬಂದು ಕಂಪ್ಲೀಟ್ಲಿ ಚೇಂಜ್ ಇದೆ. ನಮ್ಮ ಫೋಟೋಲ್ಲಿ ಹೇಗೆ ಯಾವ ಥರ ಇದೆ ಪಪ್ಪೀಸು ಕ್ಯಾರೆಕ್ಟರ್ಸ್ ಕನ್ಸಿಸ್ಟೆಂಟ್ ಆಗಿಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಹೇಳಿದೆ ನೀವು ಆ AI ಟೂಲ್ನೇ ಯೂಸ್ ಮಾಡಿ ಅಂತ. ಬೇರೆ AI ಟೂಲ್ಸಲ್ಲಿ ನನಗೆ ಗೊತ್ತಿಲ್ಲ ಅಷ್ಟು, ಬಟ್ ಈ AI ಟೂಲ್ ತುಂಬಾ ಪಾಪ್ಯುಲರ್ ಆಗಿದೆ ಫ್ಲೋ ಅಂತ. ಸೊ ಅದಕ್ಕೋಸ್ಕರ ಇದರಲ್ಲಿ ನಾನು ತೋರಿಸಿದೆ ನಿಮಗೆ ಯಾವ ಥರ ಜನ್ರೇಟ್ ಆಗುತ್ತೆ AI ವಿಡಿಯೋಸ್ ಅಂತ. ಅದು ಹಾಗೆ ನಿಮಗೆ ಪ್ರಾಂಪ್ಟಿಂಗ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ನೀವು ಯಾವ ಥರ ಸ್ಪೆಸಿಫಿಕ್ ಆಗಿ ಪ್ರಾಂಪ್ಟಿಂಗ್ ಕೊಡ್ತೀರಾ ಅಂತ. ಬಟ್ ಇದರಲ್ಲೂ ಕೂಡ ನಿಮಗೆ ಲಿಮಿಟ್ ಇರುತ್ತೆ, ಒಂದು 4ರಿಂದ 5 ವೀಡಿಯೋಸ್ ಜನ್ರೇಟ್ ಮಾಡೋ ಲಿಮಿಟ್ ಇರುತ್ತೆ. ಬಟ್ ಏನಂದರೆ ಕ್ಯಾರೆಕ್ಟರ್ಸ್ ಕನ್ಸಿಸ್ಟೆಂಟ್ ಆಗಿರಲ್ಲ ಅಂತ ನಿಮಗೆ ಆ AI ಟೂಲ್ ನಾನು ತೋರಿಸ್ಕೊಟ್ಟಿದ್ದು. ಸೊ ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ ನೀವು ಯಾವ ಥರ AI ಟೂಲ್ಸ್ ಯೂಸ್ ಮಾಡ್ತೀರಾ ಅಂತ. ಸೊ ನನ್ನ ಒಪಿನಿಯನ್ ಅಂದರೆ ನೀವು ಅರೀನಾನೇ ಯೂಸ್ ಮಾಡಿ. ಒಂದು ಮಲ್ಟಿಪಲ್ ಜಿಮೇಲ್ಸ್ನ ಲಾಗಿನ್ ಮಾಡಿಬಿಟ್ಟು ನೀವು ಯೂಸ್ ಮಾಡಿ. ಲೈಕ್ ಅದರಲ್ಲೂ ಕೂಡ 4 ಲಿಮಿಟ್ ಕೊಡೋದು, 4 ವೀಡಿಯೋಸ್ ನೀವು ಜನ್ರೇಟ್ ಮಾಡ್ಬೋದು. ಸೊ 4 ಲಿಮಿಟ್ ಆದ ತಕ್ಷಣ ಬೇರೆ ಜಿಮೇಲ್ನ ಚೇಂಜ್ ಮಾಡ್ಕೊಂಡು ನೀವು ತಿರ್ಗಾ 4 ವೀಡಿಯೋಸ್ನ ನೀವು ಜನ್ರೇಟ್ ಮಾಡ್ಕೋಬೋದು. ಸೊ ಇದೆಲ್ಲ ನೀವು ಜನ್ರೇಟ್ ಮಾಡಾದ್ಮೇಲೆ ಕ್ಯಾಪ್ಕಟ್ಟಲ್ಲಿ ನೀವು ಹೇಗೆ ಎಡಿಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಅದಂತೂ ತುಂಬಾ ಸಿಂಪಲ್. ಲಾಸ್ಟಲ್ಲಿ ನೀವು ಹೇಗೆ ಅದು ಲೋಗೋ ಅಪಿಯರ್ ಆಗ್ತದೆ ಅದೆಲ್ಲ ನೀವು ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಾದ್ಮೇಲೆ ನಿಮ್ಮ ಸ್ಟೋರಿ ವೈಸ್ ಆ ವೀಡಿಯೋಸ್ನ ಅಲೈನ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಸೌಂಡ್ ಬಂದು ಒಂದು ಸ್ಯಾಡ್ ಸೌಂಡ್ ಯಾವುದಾದ್ರೂ ಸೆಲೆಕ್ಟ್ ಮಾಡಿಬಿಟ್ಟು ಯೂಟ್ಯೂಬಿಂದ ಹಾಕಿ. ಅದಾದಮೇಲೆ ಇದರಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಸೌಂಡ್ ಎಫೆಕ್ಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ಕ್ರೈಯಿಂಗ್ ಸೌಂಡ್ ಎಫೆಕ್ಟ್ಸ್, ಲಾಫಿಂಗ್ ಸೌಂಡ್ ಎಫೆಕ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ. ಸೊ ಅದೆಲ್ಲ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಈ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇರೆ ಥರ AI ವಿಡಿಯೋಸ್ ಹೇಗೆ ಜನ್ರೇಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಕೂಡ ಅದರಲ್ಲೂ ತೋರಿಸ್ಕೊಡ್ತೀನಿ. ಸೊ ಈಗ ನಾವು AI ಜನ್ರೇಟ್ ಮಾಡಿರೋ ವೀಡಿಯೋಸ್ನ ಎಡಿಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನೀವು ಕ್ಯಾಪ್ಕಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಕ್ಯಾಪ್ಕಟ್ನ ಓಪನ್ ಮಾಡಾದ್ಮೇಲೆ ನಿಮ್ಮ ವೀಡಿಯೋಸ್ನ ಎಲ್ಲ ಅಲೈನ್ ಮಾಡ್ಕೊಳ್ಳಿ. ನಿಮ್ಮ ಸ್ಟೋರಿ ವೈಸ್ ಎಲ್ಲ ವೀಡಿಯೋಸ್ನ ಅಲೈನ್ ಮಾಡ್ಕೊಳ್ಳಿ. ನೋಡಿ ನಾನು ಎಲ್ಲ ಅಲೈನ್ ಮಾಡ್ಕೊಂಡಿದ್ದೀನಿ ವೀಡಿಯೋಸ್ನ. ಸೊ ಇಲ್ಲಿ ಲಾಸ್ಟಲ್ಲಿ ಎಕ್ಸ್ಟ್ರಾ ಪಾರ್ಟ್ ಬರ್ತಿರೋನ ರಿಮೂವ್ ಮಾಡಿಬಿಟ್ಟು ವಿಡಿಯೋ ರೇಷಿಯೋನ 9:16 ರೇಷಿಯೋಗೆ ಇಡವ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ನೋಡಿ ರೇಷಿಯೋ ಕರೆಕ್ಟಾಗಿಲ್ಲ. ಇದನ್ನ ಏನು ಮಾಡೋದ ಅಂದರೆ ರೇಷಿಯೋನ ಇದು ಮಾಡವ. ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಅಂತ ಆಪ್ಷನ್ ಇರುತ್ತೆ ನೋಡಿ, ಇಲ್ಲಿದೆ ನೋಡಿ. ಇದರಲ್ಲಿ 9:16 ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ನಿಮ್ಮ ವೀಡಿಯೋನ ಝೂಮ್ ಮಾಡ್ಕೊಳ್ಳಿ. ಎಷ್ಟು ಪರ್ಫೆಕ್ಟ್ ಆಗಿದೆ. ಓಕೆ, ರೈಟ್ ಕೊಡಿ. ಸೊ ಈಗ ಸ್ಲೈಟಾಗಿ ಸ್ವಲ್ಪ ನೋಡಿ. ಸೊ ವೀಡಿಯೋಸ್ ನಿಮಗೆ ಕ್ಲಿಪ್ಸ್ ಏನಾದರೂ ನಿಮಗೆ ಉದ್ದ ಅನಿಸಿದರೆ ಸ್ವಲ್ಪ ಸ್ಪೀಡಲ್ಲಿ ಹೋಗ್ಬಿಟ್ಟು ನೀವು ಒನ್ ಇರೋದು ನೀವು 1.6 1.7ವರೆಗೂ ಇಟ್ಕೋಬೋದು. ನಿಮಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಆ ಥರ ರೀತಿ ನೀವು ಇಟ್ಕೋಬೋದು. ಸೊ ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ನೋಡಿ ಈ ಥರ ಬರ್ತಿದೆ. ಎಕ್ಸ್ಟ್ರಾ ಪಾರ್ಟ್ ಎಲ್ಲಿ ಬರ್ತಿದೆ ಅಲ್ಲಿ ಈ ವೈಟ್ ಲೈನ್ನ ನೀವು ಆ ಪಾರ್ಟ್ ಹತ್ರ ಹೋಗ್ಬಿಟ್ಟು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸಪ್ರೇಟ್ ಆಗುತ್ತೆ, ಕಟ್ ಆಗುತ್ತೆ. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿ. ಸೊ ನೋಡಿ ಎಕ್ಸ್ಟ್ರಾ ಪಾರ್ಟ್ ಈಗ ಇಲ್ಲ. ಈವನ್ ಇದರಲ್ಲೂ ಕೂಡ ನಿಮಗೆ ನೋಡಿ ಇದು 9:16 ರೇಷಿಯೋದಲ್ಲೇ ಇದೆ. ಇದನ್ನ ಏನು ಚೇಂಜ್ ಮಾಡಬೇಕು ಅಂತ ಏನಿಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅದು ಲೋಗೋ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ದೆನ್ ಡಿಲೀಟ್ ಮಾಡಿ. ಸಿಮಿಲರ್ಲಿ ಇದು ಕೂಡ 9:16 ರೇಷಿಯೋಲ್ಲೇ ಇದೆ. ಇದನ್ನು ಚೇಂಜ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಪಾರ್ಟ್ನ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ಓಕೆ,
ಡಿಲೀಟ್ ಮಾಡುವ. ಓಕೆ, ಇಲ್ಲಿಂದ ಬರ್ತಿದೆ, ಇದನ್ನು ಡಿಲೀಟ್ ಮಾಡುವ. ಸೊ ಎಲ್ಲನೂ ರಿಮೂವ್ ಮಾಡ್ಕೊಳ್ಳಿ ನಿಮ್ಮ ಕ್ಲಿಪ್ಪಿಂದ, ಇದು ಎಕ್ಸ್ಟ್ರಾ ಪಾರ್ಟ್ನ. ಸೊ ಎಲ್ಲ ರಿಮೂವ್ ಮಾಡಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಇದಕ್ಕೆ ಸೌಂಡ್ ಎಫೆಕ್ಟ್ಸ್ನ ಆ್ಯಡ್ ಮಾಡಬೇಕು. ಸೌಂಡ್ ಎಫೆಕ್ಟ್ಸ್ ಫಾರ್ ಎಕ್ಸಾಂಪಲ್ ನೋಡಿ, ಈ ಥರ ಇದೆ ಈಗ ಸೌಂಡ್ ಎಫೆಕ್ಟು. ಸೊ ಈಗ ಕ್ರೈಯಿಂಗ್ ಸೌಂಡ್ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಅದನ್ನ ಆ್ಯಡ್ ಮಾಡೋಕ್ಕೆ ನೀವು ಇಲ್ಲಿ ಕ್ಯಾಪ್ಕಟ್ಟಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಸೌಂಡ್ಸಲ್ಲಿ ಆಡಿಯೋದಲ್ಲಿ ಹೋಗಬೇಕು ಆ್ಯಂಡ್ ಇಲ್ಲಿ ಸೌಂಡ್ ಎಫೆಕ್ಟ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ಕ್ರೈಯಿಂಗ್ ಸೌಂಡ್ ಎಫೆಕ್ಟ್ ಅಂತ ಸರ್ಚ್ ಮಾಡಬೇಕು. ಬೇಬಿ ಕ್ರೈಯಿಂಗ್ ಅಂತಲೂ ಹಾಡ್ಬೋದು. ಈ ಥರ ಹಾಕಿದ್ರೆ ಇಲ್ಲಿ ಚೆಕ್ ಮಾಡಿ, ನಿಮಗೆ ಯಾವುದು ಪ್ರಾಪರ್ ಆಗಿ ಅನಿಸುತ್ತೆ ಅದನ್ನ ಚೆಕ್ ಮಾಡಿ ಇಲ್ಲಿ. ನೋಡಿ, ಇದು ಕರೆಕ್ಟಾಗಿದೆ. ಸೊ ಇದನ್ನ ನಾವು ಇಟ್ಕೊಳ್ಳೋದ, ಈಗ ಇಲ್ಲಿಂದ ಇಟ್ಕೊಳ್ಳೋದ. ಸೊ ಇಲ್ಲಿ ಈಗ ಅದರದೇ ಸೌಂಡ್ ಎಫೆಕ್ಟ್ ಕೊಟ್ಟಿದ್ದ ನಾವು ಜನರೇಟ್ ಮಾಡಿದ್ವಲ್ಲ, ಅದನ್ನೇ ಕೊಟ್ಟಿದೆ ಸೌಂಡ್ ಎಫೆಕ್ಟ್. ನೀವು ಮೇನ್ ವಿಡಿಯೋದಲ್ಲಿ ಸೌಂಡ್ ಎಫೆಕ್ಟ್ ಇಟ್ಟಿಲ್ಲ ಅಂದ್ರೂ ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ಸ್ಯಾಡ್ ಮ್ಯೂಸಿಕ್ನ ನೀವು ಹಾಕಿದ್ರು ಕೂಡ ಅದು ವರ್ಕ್ ಆಗಿದೆ, ವ್ಯೂಸ್ ಅದರಲ್ಲಿ ಬರುತ್ತೆ ಜಾಸ್ತಿ. ಸೊ ಈ ಕ್ಲಿಪ್ನ ಬೇಕು ಅಂದರೆ ನೀವು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ಸೌಂಡು, ಅಥವಾ ನಾರ್ಮಲ್ ಫುಲ್ ಮ್ಯೂಟೇ ಮಾಡಿಕೊಳ್ಳಿ. ಏನಕ್ಕೆ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಯಾವುದಿರುತ್ತೆ ಅಥವಾ ಸ್ಯಾಡ್ ಟ್ರೆಂಡಿಂಗ್ ಯಾವುದಿರುತ್ತೆ ನೋಡಿ ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ನೋಡಿ, ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ಅದು ನೋಡಿದ್ರೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ. ಫುಲ್ ಕ್ಲಿಪ್ ಮೇಲೆ ಆ ಬ್ಯಾಕ್ಗ್ರೌಂಡ್ ಸೌಂಡ್ ಎಫೆಕ್ಟ್ನ ಇಟ್ಕೋಬೋದು. ಸೊ ಮೇನ್ ಟೈಮ್ ಲೈನಲ್ಲಿ ನಿಮಗೆ ಆ ವಿಡಿಯೋದಲ್ಲಿ ಏನಾದರೂ ಸೌಂಡ್ಸ್ ಇದ್ದರೆ ಅದನ್ನು ಮ್ಯೂಟ್ ಮಾಡಿಬಿಡಿ. ಜಸ್ಟ್ ಸೌಂಡ್ ಎಫೆಕ್ಟ್ಸ್ನ ಕೊಡಿ, ಲೈಕ್ ಈ ಥರ ಸ್ಕ್ರೈಯಿಂಗ್ ಸೌಂಡ್ ಎಫೆಕ್ಟ್ಸ್, ಲಾಫಿಂಗ್ ಸೌಂಡ್ ಎಫೆಕ್ಟ್ ಅದಿಟ್ಟರೆ ಸಾಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಕೂಡ ಸ್ವಲ್ಪ ಜಾಸ್ತಿ ಇದೆ. ಸೊ ಇದನ್ನ ಏನು ಮಾಡವ ಅಂದರೆ ಸ್ವಲ್ಪ ಸ್ಪೀಡ್ ಮಾಡಿ ಒಂದು 4 ಸೆಕೆಂಡ್ ಬರೋ ರೀತಿ ಮಾಡ್ಬಿಡೋದ. ಓಕೆ, ಇಷ್ಟು ಸಾಕಾಗುತ್ತೆ. ಸಿಮಿಲರ್ಲಿ ಈ ಕ್ಲಿಪ್ ಕೂಡ ಮಾಡಿ, ಇದು ಕರೆಕ್ಟಾಗಿದೆ, ಆದರೂ ಸ್ವಲ್ಪ ಫಾಸ್ಟಾಗಿ ಮಾಡೋದ. ಪರ್ಫೆಕ್ಟ್ ಆಗಿದೆ. ಇದಕ್ಕೂ ಕೂಡ ಇದು ಪರ್ಫೆಕ್ಟ್ ಆಗಿದೆ. ಇದು 4 ಸೆಕೆಂಡ್ ಆಯಿತು. ಸ್ವಲ್ಪ ಇದನ್ನ ಏನು ಮಾಡವ ಅಂದರೆ ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳೋದ. ಇಲ್ಲಿ ಏನು ಮಾಡಬೇಕು ಅಂದರೆ ಲಾಫಿಂಗ್ ಸೌಂಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇರೋ ಜನ ನಗ್ತವ್ರೆ, ಅದನ್ನ ನೀವು ಬ್ಯಾಕ್ಗ್ರೌಂಡ್ ಸೌಂಡ್ನ ಆ್ಯಡ್ ಮಾಡಿ. ಸಿಮಿಲರ್ಲಿ ಇಲ್ಲಿ ಸೌಂಡಲ್ಲಿ ಬನ್ನಿ, ಸೌಂಡ್ ಎಫೆಕ್ಟ್ಸ್, ಇಲ್ಲಿ ನೀವು ಲಾಫಿಂಗ್ ಅಂತ ಸರ್ಚ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ಲಾಫಿಂಗ್ ಸೌಂಡ್ಸ್ ಎಲ್ಲ ಬಂದಿದೆ. ಇದರಲ್ಲಿ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಇಟ್ಕೋಬೋದು. ಇದು ಚೆನ್ನಾಗಿಲ್ಲ, ಐ ಥಿಂಕ್ ಇದು ಕರೆಕ್ಟಾಗಿದೆ, ಇದನ್ನ ಇಟ್ಬಿಡಿ. ಇಲ್ಲಿ ಏನು ಮಾಡಿ ಅಂದರೆ ಮೇನ್ ಟೈಮ್ ಲೈನ್ದು ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಂಪ್ಲೀಟ್ ಮ್ಯೂಟೇ ಮಾಡಿಬಿಡಿ. ಇದರಲ್ಲಿ ಏನಂದರೆ ಸ್ವಲ್ಪ ಈ ಕ್ಲಿಪ್ನ ನಾವು ಇಲ್ಲಿ ಕೀ ಫ್ರೇಮ್ನ ಆ್ಯಡ್ ಮಾಡೋದ. ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಝೂಮ್ ಮಾಡವ, ಇಲ್ಲಿ ನಗ್ತವ್ರಲ್ಲ ಅಲ್ಲಿಗೆ. ದೆನ್ ನಾರ್ಮಲ್ ಕೀ ಫ್ರೇಮ್ನ ಬ್ಯಾಕ್ ಟು ನಾರ್ಮಲ್ ಕ್ಲಿಕ್ಗೆ ಇದು ಮಾಡೋದ. ನೋಡಿ ಅದು ಯಾವ ಥರ ಬರುತ್ತೆ ಅಂದಾಗ. ಲಾಸ್ಟಲ್ಲಿ ಏನಂದರೆ ಚಿಯರಿಂಗ್ ಮಾಡೋ ರೀತಿ ಸೌಂಡ್ ಎಫೆಕ್ಟ್ನ ಹಾಕೋದ, ಲೈಕ್ ಬ್ಯಾಕ್ಗ್ರೌಂಡ್ ಆಡಿಯನ್ಸಲ್ಲಿ ಹೇಗೆ ಚಿಯರ್ ಮಾಡ್ತವ್ರೆ ಆ ಥರ ಸೌಂಡ್ ಎಫೆಕ್ಟ್ನ ಹಾಕಿ ಕಂಪ್ಲೀಟ್ ಮಾಡೋದ. ಸೊ ಇದೆಲ್ಲ ಕಂಪ್ಲೀಟ್ ಮಾಡಿ ನಿಮಗೆ ಫೈನಲ್ ಔಟ್ಪುಟ್ ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ. ಸೊ ನೋಡ್ಬೋದು ಈಗ ಫೈನಲ್ ಔಟ್ಪುಟ್ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನೋಡಿ ಇದೆಲ್ಲ ಟೆಕ್ಸ್ಟ್ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಸೊ ಇದು ಕೂಡ ಆ್ಯಡ್ ಮಾಡಿದ್ದೀನಿ ಸೌಂಡ್ ಎಫೆಕ್ಟು. ಆ ಸೌಂಡ್ ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಸುಮಾರು ಸೌಂಡ್ ಎಫೆಕ್ಟ್ಸ್ ಬರುತ್ತೆ, ಅದರಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಸೊ ಇದೊಂಥರ ಸ್ಯಾಡ್ ಸೌಂಡ್ ಥರ ಹಾಕಿದ್ದೀನಿ. ಸೊ ಹೇಗಿತ್ತು ವಿಡಿಯೋ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ.
ಹಾಗೆ ನಿಮಗೆ ಇದೆಲ್ಲ ಸೌಂಡ್ ಎಫೆಕ್ಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಚಾನಲ್ ಹಾಕಿರ್ತೀನಿ, ಅಲ್ಲಿ ನೀವು ವಿಸಿಟ್ ಮಾಡ್ತೀರಾ ಅಂದರೆ ಎಲ್ಲ ಸೌಂಡ್ ಎಫೆಕ್ಟ್ಸ್ ಜೊತೆಗೆ ಸುಮಾರು ಬಂಡಲ್ಸ್ ಎಲ್ಲ ಆಗಿದ್ದೀನಿ, ಅಲ್ಲೆಲ್ಲ ಸಿಕ್ಬಿಡುತ್ತೆ ನಿಮಗೆ. ಸೊ ಈ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಒಪಿನಿಯನ್ಸ್ನ ಕಮೆಂಟಲ್ಲಿ ಹಾಕಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಲ್ಕ್ AI ವಿಡಿಯೋಸ್ ಟ್ಯುಟೋರಿಯಲ್ನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋಸ್. ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ವಿಡಿಯೋಸಲ್ಲಿ.